ಈಗ ಇಟ್ಟಿಗೆ ಯೂಸ್ ಮಾಡ್ಕೊಂಡು ಪುಷಪ್ನ ಮಾಡೋಣ. ಇಷ್ಟು ಹೈಟ್ ಆದ್ರೆ ಸಾಕು, ಇನ್ನೊಂದು ಹೈಟ್ ಮಾಡ್ಕೋಬಹುದು, ಅದು ಜಾಸ್ತಿ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ 2 ಇಟ್ಕೆನ ಇಟ್ಕೊಳ್ಳಿ, ನಿಮ್ಗೆ ಹೋಗ್ತಾ ಹೋಗ್ತಾ ಇನ್ನೊಂದು ಇಟ್ಟಿಗೆ ಇಟ್ಕೋಬಹುದು. ಇದು ಕೂಡ ಒನ್ ಸೈಡ್ ಪುಷಪ್, ಇದು ತೋರಿಸ್ತೀನಿ ಯಾವ ತರ ಅಂದ್ಬಿಟ್ಟು. 1 ಮತ್ತೆ ಕೈನ ಚೈನ್ ಮಾಡ್ಕೊಳ್ಳಿ ಈ ರೀತಿ. 2 3 ಜೈ ಹಿಂದ್. ಇವತ್ತಿನ ವಿಡಿಯೋದಲ್ಲಿ ಚೆಸ್ಟ್ನ ಹೇಗೆ ಇಂಪ್ರೂವ್ ಮಾಡಬೇಕು, ಏನೋ ನಿಮಗೆ 5 ಸೆಂಟಿಮೀಟರ್ ಎಕ್ಸ್ಪೆಂಡ್ ಆಗ್ತಾ ಇರಲ್ಲ, ಮತ್ತೆ 80 ಸೆಂಟಿಮೀಟರ್ ಆಗ್ತಾ ಇರಲ್ಲ, ಕೆಲವ್ರದ್ದು 78 ಸೆಂಟಿಮೀಟರ್ ಇರುತ್ತೆ, ಕೆಲವ್ರದ್ದು ಎಕ್ಸ್ಪೆಂಡ್ ಮಾಡಿದಾಗ 83 ಸೆಂಟಿಮೀಟರ್ ಆಗುತ್ತೆ, 85 ಸೆಂಟಿಮೀಟರ್ ಆಗಲ್ಲ. ಅಂಥವ್ರಿಗೆಲ್ಲ ನಾನಿವತ್ತು ಏನು SSC GD ಆಗಿರ್ಬೋದು, ಅಗ್ನಿವೀರ್ ಆಗಿರ್ಬೋದು, ಯಾವುದೇ CAPF ಹುದ್ದೆಗಳಾಗಿರ್ಬೋದು, ಎಲ್ಲದಕ್ಕೂ ಚೆಸ್ಟ್ ಬೇಕೇ ಬೇಕು. ಈ ಚೆಸ್ಟ್ನ ಹೇಗೆ ಇಂಪ್ರೂವ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪ್ರತಿಯೊಂದು ವರ್ಕೌಟ್ನ ನೋಡಿ. ಸ್ಕಿಪ್ ಮಾಡೋದ್ರಿಂದ ನಿಮಗೆ ಏನು ಅರ್ಥ ಆಗೋದಿಲ್ಲ, ಏನು ಹೇಳ್ತಾ ಇದ್ದೀನಿ, ಯಾವ ರೀತಿ ಮಾಡಬೇಕು ಎಕ್ಸಸೈಸ್ನ, ವರ್ಕೌಟ್ ಯಾವ ರೀತಿ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಇನ್ಫಾರ್ಮೇಷನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ವರ್ಕೌಟ್ನಲ್ಲಿ ನಾರ್ಮಲ್ ಪುಷಪ್ಸ್ನ ಮಾಡೋಣ. ನಾರ್ಮಲ್ ಪುಷಪ್ಸ್ ಅಲ್ಲಿ ಶೋಲ್ಡರ್ ಲೆವೆಲ್ಗೆ ಕೈ ಓಪನ್ ಆಗಿರ್ಬೇಕು, ಎಷ್ಟು ಶೋಲ್ಡರ್ ಇದೆ ಅದೇ ನೇರಕ್ಕೆ ಇರಬೇಕು. ನಾರ್ಮಲ್ 1 2 3 4 5 6 7 8 9 10 11 12 13 14 15. ಇದು ನಾರ್ಮಲ್ ಪುಷಪ್ಸ್ ಆಯಿತು. ಇದು ಬೇಸಿಕ್ ಪುಷಪ್ಸು. ಇದೇ ಥರ ಇವಾಗ 5 ರಿಂದ 6 ವರ್ಕೌಟ್ಗಳಿದೆ, ಅದು ನಿಮಗೆ ಹೇಳ್ಕೊಡ್ತೀನಿ. ಈಗ ಸೆಕೆಂಡ್ ಎಕ್ಸಸೈಸು ಡೈಮಂಡ್ ಪುಷಪ್ಸ್ ಮಾಡೋಣ, ತೋರಿಸ್ತೀನಿ ಯಾವ ಥರ ಅಂತ. 2 ಕೈಗಳು ಈ ರೀತಿ ಕ್ಲೋಸ್ ಆಗಿರಬೇಕು, ಕಾಣಿಸ್ತಾ ಇದೆಯಾ? ಈ ರೀತಿ ಕ್ಲೋಸ್ ಮಾಡಿಕೊಂಡು ಪುಷಪ್ನ ಮಾಡಬೇಕು. 1 2 3 4 5 6 7 8 9 10 11 12 13 14 15. 2 ಆಯ್ತಲ್ವಾ? ಈಗ ನೆಕ್ಸ್ಟ್ ಯಾವುದು ಅಂತ ಹೇಳ್ತೀನಿ. ಥರ್ಡ್ ವರ್ಕೌಟು ಫುಲ್ಲು ನಮ್ಮ ಶೋಲ್ಡರ್ಗಿಂತ ಹೊರಗಡೆ ಕೈನ ಇಟ್ಕೊಂಡು ಚೆಸ್ಟಿಂದ 2 ಕೈ ಹೊರಗಡೆ ಬರುತ್ತೆ, ಸ್ಪ್ರೆಡ್ ಮಾಡಿ ಕೈಗಳನ್ನ ಪುಷಪ್ಸ್ ಹೊಡೆಯೋದು. ಯಾವ ಥರ ಅಂತ ನೋಡೋಣ ಬನ್ನಿ. ನೋಡಿ, ನಾರ್ಮಲ್ ಅಂದರೆ ಈ ರೀತಿ ಬರುತ್ತೆ. ಈಗ ನಮಗೆ ಚೆಸ್ಟ್ ಎಕ್ಸ್ಪೆಂಡ್ ಮಾಡಬೇಕು, ಅದರಿಂದ ನಾವು ಚೆಸ್ಟ್ಗಿಂತ ಹೊರಗಡೆ ಕೈಗಳನ್ನ ಇಟ್ಕೋಬೇಕಾಗುತ್ತೆ. ವೈಡ್ ಗ್ರಿಪ್ ಅಂತ ಹೇಳ್ತೀವಿ ಇದನ್ನ. ವೈಡ್ ಅಂದರೆ ಅಗಲ ಅಂತ. ನಾವು ಎಷ್ಟು ಅಗಲ ಇಟ್ಕೋತೀವಿ ಅಷ್ಟು ನಮ್ಮ ಚೆಸ್ಟ್ ಎಕ್ಸ್ಪೆಂಡ್ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. 1 2 3 4 5 6 7 8 9 10. 3 ಆಯ್ತಲ್ವಾ? ನಮ್ಮ ಬಾಡಿ ಹೇಗಿರುತ್ತೆ ಅಂದರೆ, ಕೆಲವ್ರಿಗೂ ಚೆಸ್ಟು ಮೇಲೆ ಬಂದಿರುತ್ತೆ. ಸೊ ಅವರಿಗೆ ಒಂದು ಅಳತೆ ಮಾಡಿದಾಗ ಅಥವಾ ಎಕ್ಸ್ಪೆಂಡ್ ಮಾಡಿದಾಗ ಏನು 77 ಸೆಂಟಿಮೀಟ್ರ್ ಮತ್ತು 5 ಸೆಂಟಿಮೀಟ್ರ್ ಎಕ್ಸ್ಪೆಂಡ್ ಆಗಬೇಕು, ಅದು ಆಗಿಬಿಡುತ್ತೆ. ಕೆಲವು ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂದರೆ, ಚೆಸ್ಟು ಅಂಟ್ಕೊಂಡಿರುತ್ತೆ ಬಾಡಿಗೆ, ಎಕ್ಸ್ಪೆಂಡ್ ಆಗಿರಲ್ಲ. ಅಂಥವ್ರಿಗೆ ಏನು ಮಾಡಬೇಕಂದ್ರೆ ಈ ವರ್ಕೌಟ್ಗಳನ್ನ ಮಾಡಿ ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ. 2 ಟೈಪಲ್ಲಿ ಇರುತ್ತೆ ಬಾಡಿ. ಒಂದು, ಹುಡುಗರಿಗೆ ಚೆಸ್ಟ್ ಬಿಲ್ಕುಲ್ ಇರೋದಿಲ್ಲ, ಮತ್ತು ಏನಿದು ಸೈಡ್ ಪೋರ್ಷನ್ ಇದೆ, ಇದು ಬಾಡಿದು ಏನು ವಿ ಶೇಪ್ ಅಂತ ಹೇಳ್ತೀವಿ. ಈ ರೀತಿ ಬಾಡಿ ಯಾರಿಗೆ ವಿ ಶೇಪ್ ಇದೆ ಅವರು ಎಕ್ಸ್ಪೆಂಡ್ ಮಾಡಿದಾಗ ಮುಂದೆ ಚೆಸ್ಟ್ ಇಲ್ಲ ಅಂತಂದ್ರೂ ಒಂದು ಎಕ್ಸ್ಪೆಂಡ್ ಆಗಿಬಿಡುತ್ತೆ ಬಾಡಿ. ಮತ್ತು ಇನ್ನೊಬ್ಬ ಕೆಲವರಿಗೆ ಹೆಂಗಿರುತ್ತೆ ಅಂದರೆ, ಬಾಡಿ ಎಚ್ ಶೇಪಲ್ಲಿರುತ್ತೆ, ಹಿಂಗೆ ಸ್ಟ್ರೈಟ್ ಇರುತ್ತೆ ಬಾಡಿ, ಈ ಶೇಪಲ್ಲಿ ಇರಲ್ಲ. ಅಪ್ಪರ್ ಬಾಡಿ ಹಿಂಗಿರುತ್ತೆ. ಅವಾಗ ನಿಮಗೆ ಮುಂದ್ಗಡೆನೂ ಚೆಸ್ಟ್ ಮಸಲ್ಸ್ ಇಲ್ಲ,
ಮತ್ತು ಹಿಂದ್ಗಡೆಲೂ ವಿ ಶೇಪಲ್ಲಿ ಬಾಡಿ ಇಲ್ಲ ಅಂದಾಗ ನಿಮಗೆ ಹಿಂಸೆ ಆಗುತ್ತೆ. ಯಾರಿಗೈತಿ ಈ ರೀತಿ ಎಚ್ ಶೇಪ್ ಇದೆ ಬಾಡಿ, ಅವರು ಪುಷಪ್ಗಳನ್ನ ಜಾಸ್ತಿ ಮಾಡಬೇಕಾಗುತ್ತೆ. ವೈಡ್ ಶೇಪ್ ಪುಷಪ್ಸ್ನ ನೀವು ಮಾಡೋದ್ರಿಂದ ಏನು ನಮ್ಮ ಬಾಡಿ ಎಚ್ ಶೇಪ್ ಇದೆ, ಏನು ಈ ಮಸಲ್ಸ್ ಇದೆ ನಮ್ಮದು ಬೆನ್ನಿನ ಈ ಮಸಲ್ಸು ಇದು ಸೀದಾ ಹೋಗಲ್ಲ, ಇದು ಹಿಂಗೆ ಸ್ಟ್ರೈಟ್ ಆಗುತ್ತೆ. ಈ ರೀತಿ ಕರುವಾಗಿ ನಿಮಗೆ ಏನಿದು ಸ್ಟ್ರೈಟ್ ಇದೆ ಇದು ಕರುವಾಗಿ ಹೋಗುತ್ತೆ. ನಿಮಗೋಸ್ಕರ ನಿಮಗೆ ಇನ್ಫಾರ್ಮೇಶನ್ನ ಕೊಡೋದಕ್ಕೋಸ್ಕರ ಟೀ ಶರ್ಟ್ನೇ ಬಿಚ್ಚಿಬಿಟ್ಟೆ. ಇದಕ್ಕಿಂತ ನಾನು ಏನು ಜಾಸ್ತಿ ನಿಮಗೆ ಮಾಡೋದಕ್ಕಾಗಲ್ಲ. ನಾನು ನನ್ನ ಬಾಡಿನೇ ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ನಿಮಗೆ ಕಾಣ್ತಾ ಇರ್ಬೋದು ನನ್ನ ಬಾಡಿಲಿ ಅಪ್ಪರ್ ಬಾಡಿ ನೋಡಿ, ಒಂದು ವಿ ಶೇಪ್ ಕಾಣ್ತಾ ಇದೆಯಲ್ವ ನಿಮಗೆ, ಎರಡು ಕಡೆನೂ ವಿ ಶೇಪ್ ಇದೆ, ಇಲ್ಲಿ ಕಾಣ್ತಾ ಇರ್ಬೋದು. ಬನೀನ್ ಕೂಡ ತೆಗೆದುಬಿಡಿ ಸರ್ ಅಂತ ಹೇಳಬೇಡಿ, ದೃಷ್ಟಿ ಆಗುತ್ತೆ, ಬನೀನ್ ತೆಗಿಯೋಕ್ಕಾಗಲ್ಲ. ಮತ್ತು ಬಾಡಿ ಬಂದು ಎಚ್ ಶೇಪಲ್ಲಿ ಇಲ್ಲ, ನಂದು ವಿ ಶೇಪಲ್ಲಿ ಇದೆ. ಇವಾಗಲೂ ನಾನು ಎಕ್ಸ್ಪೆಂಡ್ ಮಾಡಿದ್ರೆ 6 ರಿಂದ 7 ಸೆಂಟಿಮೀಟರ್ ಎಕ್ಸ್ಪೆಂಡ್ ಆಗುತ್ತೆ, ನಾರ್ಮಲ್ ಅಲ್ಲ ಎಕ್ಸ್ಪೆಂಡೇ. ನಂದು ಇವಾಗ ನಾರ್ಮಲ್ 80 to 83 ಇದೆ ಚೆಸ್ಟು, ಎಕ್ಸ್ಪೆಂಡ್ ಮಾಡಿದ್ರೆ 90ವರೆಗೆ ಹೋಗುತ್ತೆ. ಅದಕ್ಕೆ ರೀಸನ್ ಏನು ಅಂದರೆ ವಿ ಶೇಪ್ ಇರೋ ಬಾಡಿ. ಏನೋ ಒಂದು ಇಲ್ಲಿ ಸೈಡ್ ಮಸಲ್ಸ್ ಕಾಣ್ತಾ ಇದೆ ನೋಡಿ, ಇದೆ ಸೈಡ್ ಮಸಲ್ಸ್ ಎರಡು ಕಡೆ. ಈ ಮಸಲ್ಸ್ ನಮಗೆ ಏನೋ ಒಂದು ಅವ್ರು ಹಿಂಗೆ ಚೆಸ್ಟ್ ಮೆಜರ್ಮೆಂಟ್ ಈ ಟೇಪ್ ಹಿಡಿತಾರಲ್ಲ, ಅವಾಗ ನೀವು ಹಿಂಗೆ ಇರ್ತೀರಲ್ವಾ, ಟೇಪ್ ಹಿಡಿದಾಗ ಈ ಸೈಡ್ದು ಏನು ಈ ಮಸಲ್ಸ್ ಇದೆ, ಈ ಮಸಲ್ಸೇ ನಮಗೆ ಚೆಸ್ಟ್ ಮೆಜರ್ಮೆಂಟ್ ಅಂದರೆ ಅಳತೆನ ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ನೀವು ಎಕ್ಸ್ಪೆಂಡ್ ಮಾಡಿದಾಗಲೂ ಕೂಡ ಈ ಸೈಡ್ ಮಸಲ್ಸು ತುಂಬ ಎಕ್ಸ್ಪೆಂಡ್ ಆಗುತ್ತೆ. ತೋರಿಸ್ತೀನಿ ನೋಡಿ, ಇದು ನಾರ್ಮಲ್ ಹಿಂಗೆ ನಿಂತಿರ್ತೀರ ಹಿಂಗೆ, ನೋಡಿ ಏನು ಚೆಸ್ಟ್ ಮೇಲೆ ಬರೋದ್ರ ಜೊತೆಗೆ ಈ ಸೈಡ್ ವಿಂಗ್ಸ್ ಅಂತ ಏನು ಹೇಳ್ತೀವಿ, ಸೈಡ್ ಪೋರ್ಷನ್ನು ಇದು ಕೂಡ ಎಕ್ಸ್ಪೆಂಡ್ ಆಗುತ್ತೆ. ಇವಾಗ ನೆಕ್ಸ್ಟ್ ಬಂದು ಈ ರೀತಿ ವೈಡ್ ಆಗಿ ಪೊಸಿಷನ್ನ ಮಾಡ್ಕೊಳ್ಳಿ. ಒಂದು ಸಲ ಏನು ಮಾಡಬೇಕಂದ್ರೆ ಲೆಫ್ಟ್ ಸೈಡ್ಗೆ ಪುಷಪ್ಸ್ನ ಹೊಡಿಬೇಕು. ಆವಾಗ ನಿಮಗೆ ಲೆಫ್ಟ್ ಶೋಲ್ಡರ್ನ ಇದು ಪಾಯಿಂಟ್ ಮಾಡುತ್ತೆ. ತೋರಿಸ್ತೀನಿ ನೋಡಿ, ಕಾಲು ಕೂಡ ನಿಮಗೆ ಶೋಲ್ಡರ್ ಲೆವೆಲ್ಗೆ ಓಪನ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಫುಲ್ ಲೆಫ್ಟ್ಗೆ ಅಂದರೆ ರೈಟ್ ಹ್ಯಾಂಡ್ಗೆ ಏನು ವರ್ಕ್ ಇಲ್ಲ ಇಲ್ಲಿ, ಲೆಫ್ಟ್ಗೆ ಇದು ಲೆಫ್ಟ್ ಹ್ಯಾಂಡ್ಗೆ ಮತ್ತು ಲೆಫ್ಟ್ ಸೈಡ್ ಚೆಸ್ಟ್ಗೆ ಮಾತ್ರ ಇದು ವರ್ಕ್ ಆಗುತ್ತೆ ನೋಡಿ ಇಲ್ಲಿ. ಈಗ ರೈಟ್, ಇದು ಸ್ವಲ್ಪ ಹಾರ್ಡೇನೆ, ಡೈಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಇಂಪ್ರೂವ್ ಆಗುತ್ತೆ. ನಾನು ಕೂಡ ಯಾವಾಗಲೂ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ನಿಮಗೆ ತೋರಿಸೋದಕ್ಕೆ ಅಂತ ಮಾಡಿದೆ. ಇದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಏನು ಒಂದು ಇವಾಗ ನಾನು ನಿಮಗೆ ಹೇಳಿದೆ, ನಮ್ಮ ಬ್ಯಾಕಲ್ಲಿ ಸೈಡ್ ಮಸಲ್ಸ್ ಇದೆ, ಇದ್ರ ಮೇಲೆ ಇದು ಹಿಟ್ ಮಾಡುತ್ತೆ. ಈ ವರ್ಕೌಟು ನಿಮಗೆ ಇಂಡಿವಿಜುವಲ್ ಒಂದ್ಸಲ ಲೆಫ್ಟ್ ಒಂದ್ಸಲ ರೈಟ್ ಮಾಡೋದ್ರಿಂದ ಬೇಗನೆ ನಿಮಗೆ ಎದೆಯ ಸುತ್ತಳತೆಯನ್ನು ಜಾಸ್ತಿ ಮಾಡೋದಕ್ಕೆ ಈ ವರ್ಕೌಟ್ ತುಂಬಾ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ವರ್ಕೌಟು ಪುಷಪ್ ಮಾಡಿಕೊಂಡು ಅಲ್ಲೇ ಹೋಲ್ಡ್ ಮಾಡಬೇಕು, 10 ಸೆಕೆಂಡ್ ಹೋಲ್ಡ್ ಮಾಡಬೇಕು. ಅದರಿಂದ ಏನು ಪ್ರಯೋಜನ ಅಂದ್ಬಿಟ್ಟು ಈ ವರ್ಕೌಟ್ ಆದಮೇಲೆ ಹೇಳ್ತೀನಿ. ಫಸ್ಟ್ ವರ್ಕೌಟ್ ನೋಡಿ, ಎರಡು ಕೈ ಇದರಲ್ಲಿ ವೈಡ್ ಗ್ರಿಪ್ಪಲ್ಲಿ ನಾವು ಮಾಡೋ ಜಾಸ್ತಿ ಎಲ್ಲ ವರ್ಕೌಟ್ಗಳು ಆಲ್ಮೋಸ್ಟ್ ವೈಡ್ ಗ್ರಿಪ್ಪಲ್ಲೇ ಇರುತ್ತೆ. ಒಂದ್ಸಲ ಕೌಂಟ್ ಮಾಡ್ಕೊಳ್ಳಿ, 1 to 10, 1 to 15 ನಂಬರ್ಸ್ನ. ಟೆನ್ ಸೆಕೆಂಡ್ಸ್ ಆದಮೇಲೆ ಮತ್ತೆ ಮೇಲೆ ಕೇಳಿ, ಮತ್ತೆ 10 ಸೆಕೆಂಡ್ಸ್ ಡೌನ್. ಅಪ್ ಮತ್ತೆ ಡೌನ್. ಬಾಡಿ ಶೇಕ್ ಆಗ್ತಾ ಇದೆ, ತುಂಬಾ ದಿನ ಆಯ್ತು ಪುಷಪ್ಸ್ ಮಾಡಿಲ್ಲ, ಅದಕ್ಕೆ. ಡೌನ್, ಸಾಕು. ಸ್ಟಾರ್ಟಿಂಗಲ್ಲಿ 10 ಸೆಕೆಂಡ್ 4 ಸಲ ಡೌನ್ ಮಾಡಿ ಸಾಕು. ಹೋಗ್ತಾ ನಿಮಗೆ 5 ಸೆಟ್ಟು 6 ಸೆಟ್ಟು ಈ ರೀತಿ ಮಾಡ್ಕೊಂಡು ಹೋಗ್ಬೋದು. ಈ ರೀತಿ ಮಾಡೋದ್ರಿಂದ ಏನು ಬೆನಿಫಿಟ್ ಅಂತ ಇವಾಗ ಹೇಳ್ತೀನಿ. ನೀವು ಫಸ್ಟು ಚೆಸ್ಟಿಂದ ಹೊರಗಡೆಗೆ ಕೈನ ಎಕ್ಸ್ಪೆಂಡ್ ಮಾಡಿದ್ರಿ ಅಲ್ವಾ, ಇಷ್ಟು ಎಕ್ಸ್ಪೆಂಡ್ ಮಾಡಿದಾಗ ನೋಡಿ, ನೀವು ಇಲ್ಲಿ ಕೈ ಇಟ್ಟರೆ ಎಕ್ಸ್ಪೆಂಡ್ ಆಗ್ತಾಯಿಲ್ಲ. ಹಿಂಗೆ ಹೇಳಿದ್ರೆ ನನ್ನ ಮಸಲ್ಸ್ನೇ ನೋಡಿ, ಹಿಂಗೆ ಹೇಳಿದ್ರೆ ಏನು ಚೆಸ್ಟ್ನ ಮಸಲ್ಸ್ ಹಿಂಗೆ ಎಕ್ಸ್ಪೆಂಡ್ ಆಗ್ತಾ ಇದೆ. ಅದ್ರ ಜೊತೆಗೆ ನೀವು ಎಕ್ಸ್ಪೆಂಡ್ ಮಾಡೋದ್ರ ಜೊತೆಗೆ ಈ ಮಸಲ್ಸ್ ಮೇಲೆ ಪ್ರೆಷರ್ನ ಕೊಟ್ಟರೆ ಅದು ಎಕ್ಸ್ಪೆಂಡ್ ಆಗಿ ಅದ್ರ ಮೇಲೆ ಇನ್ನೂ ಜೋರು ಬಿದ್ದರೆ
ಅದಿನ್ನೂ ಎಕ್ಸ್ಪೆಂಡ್ ಆಗುತ್ತೆ, ಬೇಗ ಎಕ್ಸ್ಪೆಂಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೆಕ್ಸ್ಟ್ ವರ್ಕೌಟ್ ಬಂದು ಏನು ಡೌನ್ವರ್ಡಿಂದ ಅಪ್ವರ್ಡ್ಗೆ ಪುಷಪ್ನ ಮಾಡಬೇಕು ವೈಡ್ ಗ್ರಿಪ್ಪಲ್ಲಿ. ಅಂದರೆ ಏನು ತುಂಡುಗೋಡೆ ಅಥವಾ ಏನು ಮೇಲ್ಗಡೆ ಒಂದು ಕಲ್ಲಿಗಿಲ್ ಏನಾದ್ರು ಇದ್ದರೆ ಕೆಳಗಡೆ ನೀವು ಇಳಿದ್ಬಿಟ್ಟು ಕೆಳಗಡೆಯಿಂದ ಮೇಲ್ಗಡೆಗೆ ಕೈನ ಇಟ್ಕೊಂಡು ಪುಷಪ್ ಮಾಡೋದು ತೋರಿಸ್ತೀನಿ ನೋಡಿ. ಇದರಲ್ಲೂ ಕೂಡ ಫುಲ್ ವೈಡ್ ಗ್ರಿಪ್ಪೇ ಇರಲಿ. ಎಷ್ಟು ವೈಡ್ ಗ್ರಿಪ್ ಮಾಡ್ತೀರಾ ಇದರಲ್ಲಿ ಅಷ್ಟು ನಿಮಗೆ ಬೆನಿಫಿಟ್ ಸಿಗುತ್ತೆ. 1 2 3 4 5 6 7 8 9 10. ಮತ್ತು ಇದರಲ್ಲಿ ನೀವು ಎಷ್ಟು ಕೆಳಗಡೆ ಹೋಲ್ಡ್ ಮಾಡ್ತೀರಾ ಅಷ್ಟೇ ನಿಮಗೆ ಬೆನಿಫಿಟ್ ಸಿಗುತ್ತೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ 1 2 3 ಈ ರೀತಿ ಮಾಡೋಕ್ಕೆ ಹೋಗ್ಬಾರ್ದು. ಇದರಲ್ಲಿ ಯಾವುದೇ ಬೆನಿಫಿಟ್ ಸಿಗಲ್ಲ. ಮಸಲ್ಸ್ಗೆ ಹಿಟ್ ಆಗಬೇಕು. 1 ರಿಂದ 2 ಸೆಕೆಂಡ್ ಕಾಲ ಹೋಲ್ಡ್ ಮಾಡಿ. 1 2 3. ಕಷ್ಟ ಅನಿಸುತ್ತೆ, ಚೆಸ್ಟ್ ಎಕ್ಸ್ಪೆಂಡ್ ಆಗಬೇಕಲ್ವಾ, ಆರ್ಮಿಗೆ ಜಾಯ್ನ್ ಆಗಬೇಕಲ್ವಾ, ಕಷ್ಟಪಡಲೇಬೇಕು. ಕಷ್ಟಪಟ್ಟರೆ ಸುಖ. ಈಗ ಇಟ್ಟಿಗೆ ಯೂಸ್ ಮಾಡಿಕೊಂಡು ಪುಷಪ್ನ ಮಾಡೋಣ. ಇಷ್ಟು ಹೈಟ್ ಆದರೆ ಸಾಕು, ಇನ್ನೊಂದು ಹೈಟ್ ಮಾಡ್ಕೋಬೋದು, ಅದು ಜಾಸ್ತಿ ಆಗುತ್ತೆ. ಸ್ಟಾರ್ಟಿಂಗಲ್ಲಿ 2 ಇಟ್ಕೆನ ಇಟ್ಕೊಳ್ಳಿ, ನಿಮಗೆ ಹೋಗ್ತಾ ಹೋಗ್ತಾ ಇನ್ನೊಂದು ಇಟ್ಟಿಗೆ ಇಟ್ಕೋಬೋದು. ಇದು ಕೂಡ ಒಂದು ಸೈಡ್ ಪುಷಪ್. ಇದು ತೋರಿಸ್ತೀನಿ ಯಾವ ಥರ ಅಂದ್ಬಿಟ್ಟು. ಒಂದು ಕೈ ಮೇಲಿರುತ್ತೆ, ಒಂದು ಕೆಳಗಡೆ ಇರುತ್ತೆ. ಅವಾಗಲೇ ನಾನು ಫ್ಲಾಟಲ್ಲಿ ಮಾಡಿದೆ, ಇವಾಗ ಅಪ್ ಡೌನ್ ಇಟ್ಕೊಂಡು ಮಾಡೋಣ. ಇದು ಕೂಡ ನಿಮಗೆ ಒಂದು ಸೈಡ್ ಚೆಸ್ಟ್ಗೆ ಹಿಟ್ ಆಗುತ್ತೆ ಮತ್ತು ಬೇಗ ನಿಮಗೆ ಎಕ್ಸ್ಪೆಂಡ್ ಆಗೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಮತ್ತೆ ಕೈನ ಚೇಂಜ್ ಮಾಡ್ಕೊಳ್ಳಿ ಈ ರೀತಿ. 2 3 4 5 6 7 8 9 10. ಈಗ ನಾನು ಮಾಡ್ತಾ ಇದ್ದೀನಿ. ಈ ವರ್ಕೌಟಲ್ಲಿ ಎಲ್ಲೆಲ್ಲಿಗೆ ಜೋರು ಬೀಳ್ತಾ ಇದೆ ಅಂತ ನನಗೆ ಮಾತ್ರ ಗೊತ್ತು. ನೀವು ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ. ಈ ವರ್ಕೌಟ್ ಮಾಡಿದ್ನಲ್ಲ, ಈ ಪುಷಪ್ಸಲ್ಲಿ ನಮ್ಮ ಬಾಡಿಯ ಈ ಪಾರ್ಟಿಗೆ ಜಾಸ್ತಿ ಎಫರ್ಟ್ ಬೀಳ್ತಾ ಇದೆ. ಇದೇ ನಮಗೂ ಕೂಡ ಬೇಕಾಗಿರೋದು. ಏನೋ ಒಂದು ಸೈಡ್ ವಿ ಶೇಪ್ ಬರೆಸ್ತೀವಲ್ಲ, ಆ ವಿ ಶೇಪ್ ಬರೆಸಿದ್ರೆ ಮಾತ್ರ ನಿಮಗೆ ಚೆಸ್ಟು ಎಕ್ಸ್ಪೆಂಡ್ ಆಗೋದಕ್ಕೆ ಸಾಧ್ಯ ಆಗೋದು. ನೆಕ್ಸ್ಟ್ ಒನ್ನು ಆವಾಗಲೇ ಫ್ಲಾಟಲ್ಲಿ ಮಾಡಿದ್ವಿ, ಇವಾಗ ಇಟ್ಟಿಗೆನ ಇಟ್ಕೊಂಡು ಮಾಡೋಣ. ಇದನ್ನು ಅಡ್ವಾನ್ಸ್ ಅಂತಲೇ ಹೇಳ್ಬೋದು. ಇದು ಕೂಡ ವೈಡ್ ಗ್ರಿಪ್ ಇದೆ ನೋಡಿ. ನಿಮ್ಮ ಚೆಸ್ಟ್ಗಿಂತ 2 ಕೈಗಳು ಹೊರಗಡೆ ಇದೆ. ಹೋಲ್ಡ್ ಮಾಡಬೇಕು ಕೆಳಗಡೆ. ನೋಡಿ ಎಷ್ಟು ಹಳ್ಳಿದಲ್ಲಿ ಹೋಗ್ತಾ ಇದೆ ಬಾಡಿ. ಎದ್ದೇಳುವಾಗ ತುಂಬ ಕಷ್ಟ ಆಗುತ್ತೆ. ಕಷ್ಟಪಟ್ಟರೆ ಸುಖ. ನೋಡಿದ್ರಲ್ಲ, ಇದರಲ್ಲಿ ಜಸ್ಟು ಪುಷಪ್ ಮಾಡಿ ಮೇಲೆ ಬಂದ್ಬಿಡೋದಲ್ಲ. ಎಷ್ಟು ನೀವು ಹಳ್ಳಕ್ಕೆ ಹೋಗ್ತೀರಾ ಅಷ್ಟೇ ನಿಮಗೆ ಚೆಸ್ಟ್ ಮಸಲ್ಸ್ ಮೇಲೆ ಹಿಟ್ ಆಗುತ್ತೆ. ಎಷ್ಟು ಹಿಟ್ ಆಗುತ್ತೆ ಅಷ್ಟೇ ಎಕ್ಸ್ಪೆಂಡ್ ಆಗೋದಕ್ಕೆ ಯೂಸ್ ಆಗುತ್ತೆ. ಈಗ ನಾನು 5 ರಿಂದ 6 ವರ್ಕೌಟ್ನ ಹೇಳಿದ್ದೀನಿ. ಇದನ್ನೆಲ್ಲ ತಪ್ಪದೆ ಡೈಲಿ 1 ಟೈಮು ನಿಮ್ಮ ವರ್ಕೌಟ್ನಲ್ಲಿ ರೊಟೀನ್ ಮಾಡ್ಕೊಳ್ಳಿ. ಆರಾಮಾಗಿ ಅಗ್ನಿವೀರ್ಗೆ ಹೋಗೋರಿಗೆ 77 ರಿಂದ 82, ಮತ್ತು SSCGD ಎಷ್ಟು ಬೇಕು 80 to 85, 76 to 82, 77 to 82, 86 to 81 ಎಷ್ಟು ಬೇಕು ನಿಮಗೆ ಅಷ್ಟು ಎಕ್ಸ್ಪೆಂಡ್ ಆಗೇ ಆಗುತ್ತೆ. ನೋಡಿದ್ರಲ್ಲ ಗಾಯ್ಸ್ ವರ್ಕೌಟ್ ಹೇಗಿತ್ತು ಅಂತ. ಬರೀ ವರ್ಕೌಟು ನೋಡೋದಲ್ಲ, ವರ್ಕೌಟ್ನ ಮಾಡಬೇಕು. ಬರೀ ಮಾಡೋದಲ್ಲ, ವರ್ಕೌಟ್ ಜೊತೆಗೆ ಡಯಟ್ನು ಕೂಡ ತಗೋಬೇಕು. ವೆಯ್ಟ್ ಮತ್ತು ಚೆಸ್ಟ್ ಇನ್ಕ್ರೀಸ್ ಆಗಬೇಕು ಅಂತ ಅಂದರೆ ಈ ಡಯಟ್ನ ನೀವು ಫಾಲೋ ಮಾಡಲೇಬೇಕು. ಇವಾಗ ನಾನು ಏನೇನು ಹೇಳ್ತೀನಿ ಆ ಡಯಟ್ನ ನೀವು ಫಾಲೋ ಮಾಡೋದ್ರಿಂದ ಖಂಡಿತ ನಿಮಗೆ ಚೆಸ್ಟ್ 100% ಇಂಪ್ರೂವ್ ಆಗೇ ಆಗುತ್ತೆ. ಮೊದಲನೇದು ನೀವು ಪ್ರೋಟೀನ್, ಏನೊಂದು ಪ್ರೋಟೀನ್ ಇದೆ ಆ ಪ್ರೋಟೀನ್ನ ಆ್ಯಡ್ ಮಾಡ್ಕೋಬೇಕು. ಆ ಪ್ರೋಟೀನ್ನ ನಮ್ಮ ಬಾಡಿಗೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಮ್ಮ
ವೆಯ್ಟ್ ಇನ್ಕ್ರೀಸ್ ಆಗುತ್ತೆ, ಜೊತೆಗೆ ಚೆಸ್ಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಈಗ ಪ್ರೋಟೀನ್ಗಳ ಬಗ್ಗೆ ಮಾತಾಡೋದಾದ್ರೆ, ಈಗ ಕಾಳುಗಳು ಸಿರಿಧಾನ್ಯಗಳಂತ ಏನು ಹೇಳ್ತೀವಿ, ಹಸಿರು ಕಾಳಾಗಿರ್ಬೋದು, ಹಸಿ ಕಡಲೆ ಆಗಿರ್ಬೋದು, ಮತ್ತು ಶೇಂಗಾ ಅಂತ ಹೇಳ್ತೀವಿ, ಹಸಿ ಕಡಲೆ ಬೀಜ ಇದು, ಮತ್ತು ಮಡಕೆ ಕಾಳು ಅಂತ ಹೇಳ್ತೀವಿ. ಈ 4 ರಿಂದ 5 ಕಾಳುಗಳು ಏನಿದೆ, ಇದನ್ನು ನೀವು ರಾತ್ರಿ ಟೈಮು ಎಷ್ಟು 20 ಗ್ರಾಮ್ 30 ಗ್ರಾಮ್ ಸ್ವಲ್ಪ ಇಷ್ಟಿಷ್ಟೇ ನೀವು ಒಂದ್ಸಲ ತೊಳೆದ್ಬಿಟ್ಟು ನೀರಿನಲ್ಲಿ ನೆನೆಯಾಕಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ ಜೊತೆಗೆ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಯಾರು ನಾನ್ ವೆಜ್ ತಿಂತೀರಾ ಅವರು ಡೈಲಿ ಒಂದು ಎಗ್ಗು ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಬ್ರೇಕ್ಫಾಸ್ಟಲ್ಲಿ. ಪಚ್ಚಬಾಳೆಹಣ್ಣ ನೀವು ಡೈಲಿ 1 ಅಥವಾ 2 3 ತಿಂದರೂ ಪರವಾಗಿಲ್ಲ, ಇದನ್ನು ತಿನ್ಕೊಂಡೋಗಿ ಡೈಲಿ ನಿಮ್ಮ ಬ್ರೇಕ್ಫಾಸ್ಟ್ ಜೊತೆಗೆ ಇದನ್ನು ಆ್ಯಡ್ ಮಾಡ್ಕೊಂಡೋಗಿ ಈ ಪುಷಪ್ ವರ್ಕೌಟ್ಗಳ ಜೊತೆಗೆ ನಾನು ಏನು ಇವಾಗ ಹೇಳಿದೆ ಇದನ್ನು ನೀವು ಆ್ಯಡ್ ಮಾಡ್ಕೊಂಡೋಗಿ ಈ ಕಾಳುಗಳ ಜೊತೆಗೆ ನೀವು ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ ಇದನ್ನು ಕೂಡ 4 ರಿಂದ 5 ಬೀಜಗಳನ್ನ ನೀವು ನೆನೆಸ್ಕೊಂಡು ತಿನ್ನಬಹುದು. ಇದರೆಲ್ಲ ಇದೆ. ಇದರಿಂದ ನಿಮಗೆ ಬಾಡಿಗೆ ಸಾಕಷ್ಟು ಪ್ರೋಟೀನ್ ಅಂಶ ಸಿಗುತ್ತೆ ಮತ್ತು ಬಾಡಿ ವೆಯ್ಟ್ ಗೈನ್ ಆಗೋದ್ರಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಇದ್ರ ಜೊತೆ ಇನ್ನೊಂದು ನಿಮಗೆ ಟಿಪ್ ಹೇಳ್ತೀನಿ, ಅದೇನಂತಂದರೆ ಬೇಗ ನಿಮಗೆ ಚೆಸ್ಟ್ ಇಂಪ್ರೂವ್ ಆಗುತ್ತೆ, ಬಾಡಿ ವೆಯ್ಟ್ ಕೂಡ ಇಂಪ್ರೂವ್ ಆಗುತ್ತೆ. ಯಾರಿಗೆಲ್ಲ ಬಾಡಿ ವೆಯ್ಟ್ ಜಾಸ್ತಿ ಆಗ್ತಾ ಇಲ್ಲ, ನನಗೆ ಮಿನಿಮಮ್ ವೆಯ್ಟ್ 48 ಇದೆ 50 ಇದೆ, ಜಾಸ್ತಿ ಮಾಡಬೇಕು ಅನ್ನೋರು, ನೀವು 3 ಬಾಳೆಹಣ್ಣ ತೊಗೊಳ್ಳಿ, ಮಿಕ್ಸಿ ಜಾರಿಗೆ ಹಾಕ್ಬಿಡಿ, ಅದ್ರ ಜೊತೆಗೆ ಅರ್ಧ ಲೀಟ್ರ್ ಹಾಲನ್ನ ಹಾಕ್ಬಿಡಿ, ಸ್ವಲ್ಪ ಜಾಸ್ತಿ ಏನು ಬೇಡ, ಸ್ವಲ್ಪ ಸಕ್ಕರೆ ಹಾಕಿ, ಅದ್ರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡಿ, ಈ ರೀತಿ ಮಾಡಿಕೊಂಡು ನೀವು ಡೈಲಿ ಕುಡಿಯೋದ್ರಿಂದ ನಿಮ್ಮ ವೆಯ್ಟ್ ಆಟೋಮೆಟಿಕಲಿ ಇನ್ಕ್ರೀಸ್ ಆಗುತ್ತೆ ಮತ್ತು ಚೆಸ್ಟ್ ಕೂಡ ಇಂಪ್ರೂವ್ ಆಗುತ್ತೆ. ನಿಮಗೆ ಅರ್ಧ ಲೀಟ್ರ್ ಕುಡಿಯೋಕ್ಕಾಗಲ್ಲ, ಹಸಿ ಹಾಲನ್ನೇ ಕುಡಿಯೋದು ಅಂತ ಕೆಲವರಿಗೆ ಕಷ್ಟ ಆಗ್ಬೋದು. ನೀವು ಅದನ್ನು ಲೈಟಾಗಿ ಕಾಯಿಸಿ ಆರಿಸ್ಬಿಟ್ಟು ಕುಡಿಬೋದು. ಇಲ್ಲಾಂದರೆ ಅರ್ಧ ಲೀಟ್ರ್ ಆಗಲ್ಲ ಅಂದರೆ 1/4 ಲೀಟ್ರ್ ಕುಡೀರಿ ಮತ್ತು 2 ಬಾಳೆಹಣ್ಣೆ ಆ್ಯಡ್ ಮಾಡ್ಕೊಳ್ಳಿ. ಈ ಡಯೆಟ್ನ ನೀವು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ವೆಯ್ಟ್ 100% ಗೈನ್ ಆಗುತ್ತೆ ಮತ್ತು ಚೆಸ್ಟ್ ಕೂಡ ಇಂಪ್ರೂವ್ ಆಗುತ್ತೆ. ನೋಡಿದ್ರಲ್ಲ ಗಾಯ್ಸ್, ಇದಿಷ್ಟು ಇವತ್ತಿನ ಚೆಸ್ಟ್ ಎಕ್ಸ್ಪೆಂಡ್ ಮಾಡೋ ವರ್ಕೌಟ್ ಆಗಿತ್ತು. ತುಂಬ ಕಷ್ಟ, ಸ್ಟಾರ್ಟಿಂಗಲ್ಲಿ ಕಷ್ಟ ಅನಿಸುತ್ತೆ, ಮತ್ತು ಈ ಬೈಸೆಪ್ಸ್ ಮಸಲ್ಸು, ಟ್ರೈಸೆಪ್ಸ್ ಮಸಲ್ಸು ಮತ್ತು ಚೆಸ್ಟ್ ಎಲ್ಲ ಪೇಯ್ನ್ ಆಗುತ್ತೆ. ಮೊದಲನೇ ದಿನವೇ ಜೋಶಲ್ಲಿರ್ತೀರಾ, ಮೊದಲನೇ ದಿನವೇ ಮಾಡಿಬಿಡ್ಬೇಡಿ. ಫುಲ್ಲು ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗಿ. ಎಲ್ಲ ವರ್ಕೌಟ್ನು ಸ್ಟಾರ್ಟಿಂಗಲ್ಲಿ ಒಂದೊಂದೇ ಸೆಟ್ನ ಮಾಡಿ ನಿಮಗೆ ಇಂಪ್ರೂವ್ ಆಗ್ತಾ ನಿಮಗೆ ಅನಿಸುತ್ತೆ ನಾನು ಇನ್ನೂ ಮಾಡ್ಬೋದು, ಇನ್ನೂ ಎಕ್ಸ್ಟೆಂಡ್ ಮಾಡ್ಬೋದು ಅಂತ. ಅವಾಗ 1 ಸೆಟ್ಟಿಂದ 2 ಸೆಟ್ಟು, 2 ಸೆಟ್ಟಿಂದ 3 ಸೆಟ್ಟು. SSCGDಗೆ ಯಾರಿಗೆ ಫಿಸಿಕಲ್ ಚೆಸ್ಟ್ ಕೂರ್ತಾ ಇಲ್ಲ ಫಿಸಿಕಲಲ್ಲಿ, ಅವ್ರಿಗೆ ಇನ್ನೂ ಟೈಮ್ ಇದೆ. ಏಪ್ರಿಲ್ ಮೇಗೆ ನಿಮಗೆ ಫಿಸಿಕಲ್ ಆಗೋದ್ರಿಂದ ಆರಾಮಾಗಿ ನೀವು ಚೆಸ್ಟ್ನ ಎಷ್ಟು ಬೇಕೋ ಅಷ್ಟು ಎಕ್ಸ್ಪೆಂಡ್ ಮಾಡ್ಬೋದು. ನಾನು ಹೇಳಿದ್ನಲ್ಲ, ಚೆಸ್ಟು ಎಲ್ಲಿ ನಮಗೆ ಎಕ್ಸ್ಪೆಂಡ್ ಮಾಡುತ್ತೆ ಅಂದ್ಬಿಟ್ಟು, ಫ್ರಂಟ್ ಮಸಲ್ಸಲ್ಲೇ ಮಾತ್ರ ನಿಮಗೆ ಮಾಡಲ್ಲ, ಸೈಡ್ ಮಸಲ್ಸಲ್ಲೂ ಕೂಡ ಮಾಡುತ್ತೆ. ಮತ್ತು ಆವಾಗಲೇ ನಿಮಗೆ ಡಯಟ್ ಎಲ್ಲ ಹೇಳಿದೆ ಅಲ್ವಾ, ಆ ಡಯಟ್ನ ಫಾಲೋ ಮಾಡಿ ನಿಮಗೆ ವೆಯ್ಟ್ ಗೈನ್ ಆಗೋದ್ರ ಜೊತೆಗೆ ಚೆಸ್ಟ್ ಇಂಪ್ರೂವ್ ಕೂಡ ಆಗುತ್ತೆ. ಮತ್ತು ಲಾಸ್ಟಲ್ಲಿ ನಂದು ಒಂದು ಚಿಕ್ಕ ಮಸಲ್ಸ್, ಬೈಸೆಪ್ಸ್ ಮಸಲ್ಸ್ನ ತೋರಿಸ್ತೀನಿ ನಿಮಗೆ. ಸುಮಾರು ದಿನ ಇದು ಜಿಮ್ ಮಾಡ್ತಾ ಇದ್ದೆ ಮಧ್ಯ, ಇವಾಗ ಬಿಟ್ಬಿಟ್ಟಿದ್ದೀನಿ. 6-8 ತಿಂಗಳಾಗಿದೆ ಜಿಮ್ ಮಾಡಿ, ರನ್ನಿಂಗ್ ಮಾಡ್ತಾ ಇರ್ತೀನಿ. 3-4 ಇಯರ್ಸ್ ಬ್ಯಾಕು ರೆಗ್ಯುಲರ್ ಆಗಿ ಜಿಮ್ ಮಾಡ್ತಾ ಇದ್ದೆ. ಅವಾಗ ಮಸಲ್ಸ್ ಸ್ವಲ್ಪ ಪಂಪ್ ಆಗಿದೆ, ಆ ಪಂಪ್ನ ತೋರಿಸ್ತೀನಿ ಇವಾಗ ನೋಡಿ. ಲಾಸ್ಟಲ್ಲಿ ಹಿಂಗೆ ನಾರ್ಮಲ್ ಆಗಿ ನೋಡಿದ್ರೆ ಏನು ಮಸಲ್ಸ್ ಇಲ್ಲ, ಕಡ್ಡಿ ಥರ ಇದೆ ಬಾಡಿ. ಆದರೆ ಸ್ವಲ್ಪ ಈ ರೀತಿ ಪೊಸಿಷನ್ಗೆ ತಂದಾಗ ಸ್ವಲ್ಪ ಮೊಟ್ಟೆಗಳು ಕಾಣುತ್ತೆ, ತೋರಿಸ್ತೀನಿ ನೋಡಿ. ಏನು ವರ್ಕೌಟ್ ಇಲ್ಲ, ಇಷ್ಟೇ ನಂದು. ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ನನ್ನ ಏಜ್ ಇವತ್ತು 38+. ಈ ಮಾರ್ಚ್ ಬಂದರೆ 38 ಕಂಪ್ಲೀಟ್ ಆಗಿ 39 ಸ್ಟಾರ್ಟ್ ಆಗುತ್ತೆ. ನನ್ನ ಫಿಟ್ನೆಸ್ ನೋಡಿ, ನನ್ನ ನೋಡಿ ನೀವು ಮೋಟಿವೇಟ್ ಆಗಬೇಕು. ಹಾಗಾಗಿ ನಾನು ನನ್ನ ಏನು ಫಿಸಿಕಲ್ ಫಿಟ್ನೆಸ್, ನನ್ನ ಬಾಡಿನ ತೋರಿಸ್ತಾ ಇದ್ದೀನಿ. ಫಿಟ್ ಆಗಿರೋದಕ್ಕೆ ಏಜ್ ಇಂಪಾರ್ಟೆಂಟ್ ಅಲ್ಲ ಗಾಯ್ಸ್. ನಮ್ಮ ಮೋಟಿವೇಟು, ನಮ್ಮ ಮೈಂಡು, ನಾವು ಮಾಡ್ತೀವಿ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತಲ್ಲ, ಅದೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ, ಬೇರೆ ಯಾವುದಾದ್ರೂ ರನ್ನಿಂಗ್ ಬಗ್ಗೆ ವಿಡಿಯೋಗಳಿದ್ರೆ ಕೇಳಿ, ನಾನು ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್, ಜೈ ಹಿಂದ್.